ಒಂದು ಹಳ್ಳೀಲಿ ಯಾರು ಗಮನಿಸದೇ ಇರೋ, ಯಾರಿಗೂ ಬೇಕಾಗದೇ ಇರೋ ಅನಾಥ ಹುಡುಗ ಒಬ್ಬ ದೇಶನೇ ತಲೆಬಾಗುವ ಮಟ್ಟಕ್ಕೆ ಪ್ರೇರಣೆಯ ಶಕ್ತಿಯಾಗಿ ಬೆಳಿತಾನೆ ಅನ್ನುವಂತಹ ಕತೆ ಇದು. ಕನಕಹಳ್ಳಿ ಅನ್ನೋದು ಒಂದು ಚಿಕ್ಕ ಹಳ್ಳಿ. ಅಲ್ಲಿ ಮಣ್ಣಿನ ಮನೆಗಳು, ಮಣ್ಣಿನ ಮೌನದ ದಾರಿಗಳಿದ್ದು, ಹಳ್ಳ ಕೊಳ್ಳಗಳು, ಗಿಡಮರಗಳು, ಬಡತನದಿಂದ ತುಂಬಿರೋ ಗುಡಿಸಲುಗಳು, ಅರೆಬರೆ ಬಟ್ಟೆ ತುಂಬದ ಹೊಟ್ಟೆ ಅಲ್ಲಿನ ಪರಿಸ್ಥಿತಿ ಆಗಿತ್ತು. ಆ ಹಳ್ಳಿಯಲ್ಲಿದ್ದ ಒಬ್ಬ ಹುಡುಗ ಕಾರ್ತಿಕ್. ಅವನಿಗೆ ತಂದೆ ತಾಯಿ ಇಲ್ಲ, ಅವನಿಗೆ ಆಶ್ರಯವೂ ಇಲ್ಲ. ಅವನನ್ನು ನೋಡಿದರೆ ಜನ ದೂರ ತಳ್ತಿದ್ರು, ಅವನನ್ನು ಅಸಡ್ಡೆಯಿಂದ ನೋಡ್ತಿದ್ರು. ಇವನಿಂದ ಏನೂ ಆಗಲ್ಲ ಅಂತ ಹೇಳಿಸ್ತಿದ್ರು. ಒಂದಿನ ಹಳ್ಳಿಯಲ್ಲಿ ಜಾತ್ರೆ ನಡೀತಿತ್ತು. ಜಾತ್ರೆಯಲ್ಲಿ ಕಾರ್ತಿಕ್ ಒಬ್ಬ ವೃದ್ಧ ರಸ್ತೆ ಮಧ್ಯೆ ಬಿದ್ಕೊಂಡಿರೋದನ್ನು ನೋಡ್ದ. ಎಲ್ಲರೂ ಅವನನ್ನು ದಾಟ್ಕೊಂಡು ಹಾದು ಹೋಗ್ತಾ ಇದ್ರು. ಯಾರೂ ಅವನಿಗೆ ಸಹಾಯ ಮಾಡಲಿಕ್ಕೆ ಬರಲಿಲ್ಲ. ಆದರೆ ಕಾರ್ತಿಕ್ನಿಗೆ ಆ ವೃದ್ಧನನ್ನು ನೋಡಿ ಕನಿಕರ ಬಂತು. ಅವನು ಆ ವೃದ್ಧನನ್ನು ಆಸ್ಪತ್ರೆಗೆ ಕರ್ಕೊಂಡೋದ. ತಾನು ಹಸ್ತಿದ್ರೂ ಸಹ ತನ್ನ ದಿನದ ಕೂಲಿ ಹಣವನ್ನು ಔಷಧಿಗೆ ಖರ್ಚು ಮಾಡ್ದ. ಆ ವೃದ್ಧ ಕ್ರಮೇಣ ಆರೋಗ್ಯವಂತನಾದ. ಒಂದಿನ ಕಾರ್ತಿಕ್ನನ್ನ ಕೇಳ್ದ, ಯಾರ ಮಗು ನೀನು, ನನಗೆ ಇಷ್ಟೊಂದು ಸಹಾಯ ಮಾಡ್ತಿದ್ಯಲ್ಲ? ತಾತ, ನಾನು ಕಾರ್ತಿಕ ಅಂತ. ನೀವು ತುಂಬಾ ಅನಾರೋಗ್ಯದಿಂದ ರಸ್ತೆಗೆ ಬಿದ್ದಿದ್ರಿ, ನಾನು ಔಷಧೋಪಚಾರ ಕೊಡಿಸಿದೆ. ತಾತ, ನಿಮ್ಮ ಮನೆ ಇದೆ, ನಾನು ನಿಮ್ಮನ್ನ ಮನೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ದ. ವೃದ್ಧ ಕಾರ್ತಿಕ್ನ ಮನಸ್ಸನ್ನು ನೋಡಿ ಆಶ್ಚರ್ಯಪಟ್ಟ. ಆ ವೃದ್ಧ ಒಬ್ಬ ನಿವೃತ್ತ ಅಧಿಕಾರಿಯಾಗಿದ್ದ. ಕಾರ್ತಿಕ್ನನ್ನ ತನ್ನ ಮನೆಯಲ್ಲೇ ಇರ್ಲಿಕ್ಕೆ ಹೇಳ್ದ. ಕಾರ್ತಿಕ ಒಪ್ಪಲೇ ಇಲ್ಲ. ಕೊನೆಗೆ ಆ ವೃದ್ಧ, ಆಯ್ತು ಮಗು, ನಿನ್ನ ಓದಿನ ಖರ್ಚನ್ನಾದ್ರೂ ನಾನು ಕೊಡ್ತೀನಿ, ಅದನ್ನ ಮಾತ್ರ ಬೇಡ ಅನ್ಬೇಡ ಅಂತ ಕಾರ್ತಿಕನ ಮನವನ್ನು ಒಲಿಸಿದ. ಕಾರ್ತಿಕ ಒಪ್ಕೊಂಡ. ಕಾರ್ತಿಕ ಪುನಃ ತನ್ನ ಹಳ್ಳಿಗೆ ಹಿಂದಿರುಗಿ ಬಂದ. ಆದರೆ ಜೀವನ ಸುಲಭ ಇರಲಿಲ್ಲ. ಪ್ರತಿದಿನ ಹಗಲು ರಾತ್ರಿ ದುಡಿಬೇಕಾಗಿತ್ತು. ಕೆಲಸನೂ ಸರಿಯಾಗಿ ಸಿಗ್ತಾ ಇರಲಿಲ್ಲ. ದಿನ ಇಡೀ ಕೂಲಿ ಕೆಲಸ ಮಾಡೋದು, ರಾತ್ರಿ ಬೀದಿ ದೀಪದ ಕೆಳಗೆ ಓದೋದು, ಹಲವಾರು ಬಾರಿ ಉಪವಾಸ ಇರೋದು, ಇದೇ ಅವನ ದಿನಚರಿ ಆಗಿತ್ತು. ಜನ ಓಡಾಡುವಾಗ ನೋಡಿ ಅಪಹಾಸ್ಯ ಮಾಡ್ತಿದ್ರು. ಓದಿ ನೀನು ದೊಡ್ಡ ಜನ ಆಗ್ತೀಯ ಅಂತ ನಗ್ತಿದ್ರು. ಒಂದಿನ ಕಾರ್ತಿಕ್ಗೆ ದೊಡ್ಡ ಶಾಕ್ ಬಿತ್ತು. ಏನಂದರೆ ಅವನ ಪದವಿ ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದ. ಅವನಿಗೆ ತುಂಬ ಬೇಜಾರಾಯಿತು. ಓದೋದನ್ನೇ ಕೈ ಬಿಟ್ಬಿಟ್ಟ. ಈ ವಿಷಯ ಹೇಗೋ ಆ ವೃದ್ಧರಿಗೆ ಗೊತ್ತಾಯಿತು. ಆಗ ವೃದ್ಧ ಕಾರ್ತಿಕನನ್ನು ಕರೆಸ್ದ. ಯಾಕಪ್ಪ ಅಂತ ಕೇಳ್ದ. ನಾನು ಓದೋ ಪರಿಸ್ಥಿತಿಯಲ್ಲಿ ಇಲ್ಲ ತಾತ ಅಂತ ಅವನು ಹೇಳ್ದ. ವೃದ್ಧ ಹೇಳ್ದ, ಮಗು, ನಿನ್ ಪರಿಸ್ಥಿತಿ ಕಾರಣ ಅಲ್ಲ, ನಿನ್ ನಿರ್ಧಾರ ಕಾರಣ. ನಿನ್ನ ನಿರ್ಧಾರದೇ ನಿನ್ ಭವಿಷ್ಯ ರೂಪಿಸೋದು ಅಂತ ತಿಳಿಸಿ ಹೇಳ್ದ. ಪರಿಪರಿಯಾಗಿ ಹೇಳಿದ ಮೇಲೆ ಅವನ ಬುದ್ಧಿ ಮಾತನ್ನು ಕೇಳ್ದಂಥ ಕಾರ್ತಿಕ ಮನೆಗೆ ಬಂದ. ವೃದ್ಧನ ಮಾತುಗಳ ಬಗ್ಗೆ ಯೋಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ದ. ಒಂದು ತೀರ್ಮಾನಕ್ಕೆ ಬಂದ. ಹೆಚ್ಚು ಶ್ರಮ ಹಾಕ್ಲಿಕ್ಕೆ ಶುರು ಮಾಡ್ದ. ಹೆಚ್ಚು ಧೈರ್ಯವನ್ನು ಮೈಗೂಡಿಸ್ಕೊಂಡ. ಹೆಚ್ಚು ನಂಬಿಕೆಯನ್ನು ರೂಢಿಸ್ಕೊಂಡ. ಹೀಗೆ ಅವನು ಕಷ್ಟಪಟ್ಟು ಓದಿನಲ್ಲಿ ಮುಂದೆ ಸಾಗ್ತಾ ಇರಬೇಕಾದ್ರೆ UPSC ಪರೀಕ್ಷೆಯಲ್ಲಿ ದೇಶದ ಟಾಪ್ ರ್ಯಾಂಕ್ ಪಡೆದ. ಅವನನ್ನು ಗೇಲಿ ಮಾಡಿ ನಕ್ಕ ಹಳ್ಳಿ ಜನರಿಗೆ ಆಶ್ಚರ್ಯ ಆಯಿತು. ನಂತರ ಕಾರ್ತಿಕ್ ದೇಶದ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸ್ಥಾನದಲ್ಲಿ ಉನ್ನತ ಹುದ್ದೆಯನ್ನು ಅಲಂಕರಿಸಿದ. ದಿನಗಳು ಕಳೆದಂತೆ ಒಂದಿನ ಅವನು ತನ್ನ ಹಳ್ಳಿಗೆ ಬಂದ. ಅವನನ್ನು ತಿರಸ್ಕರಿಸಿದವರೇ ಅವನೆದುರು ತಲೆಬಾಗಿದ್ರು. ಅದ್ಧೂರಿಯಾಗಿ ಊರು ಮುಂದೆ ಸಮಾರಂಭ ಏರ್ಪಡಿಸಿ ಸನ್ಮಾನ ಮಾಡಿದರು. ಕಾರ್ತಿಕ ತನ್ನ 6 ತಿಂಗಳ ಸಂಬಳನ ತನ್ನ ಹಳ್ಳಿ ಜನರ ಸಹಾಯಕ್ಕಾಗಿ ಬಳಸಿದ. ತನ್ನ ಹಳೆಯ ಮನೆಯನ್ನು ಶಾಲೆಯಾಗಿ ಮಾರ್ಪಡಿಸಿದ. ಈಗ ಆ ಹಳ್ಳಿಯಲ್ಲಿನ ಪ್ರತಿಯೊಬ್ಬ ಮಕ್ಕಳು ಉಚಿತ ಶಿಕ್ಷಣ ಪಡಿತಾ ಇದ್ದಾರೆ. ಒಮ್ಮೆ ಯಾರೂ ಇಲ್ಲ, ಯಾರಿಗೂ ಬೇಡದವನು ಅನ್ಸ್ಕೊಂಡ ಹುಡುಗ ಇಂದು ಎಲ್ಲರಿಗೂ ಬೇಕು ಎನ್ನುವ ಹಾಗೆ ಆಗಿದ್ದಾನೆ. ಈ ಕತೆ ನೀತಿ ಏನಪ್ಪ ಅಂದರೆ, ನಮ್ಮ ಜನ್ಮ ನಮ್ಮ ಕೈಯಲ್ಲಿಲ್ಲ, ಆದರೆ ನಮ್ಮ ಗುರಿ ಮತ್ತು ನಮ್ಮ ಪ್ರಯತ್ನ ನಮ್ಮ ಭವಿಷ್ಯವನ್ನು ಬರೆಯುತ್ತವೆ. ನೀವೀಗ ಯಾವ ಪರಿಸ್ಥಿತಿಯಲ್ಲಿದ್ದರೂ ನಿಮ್ಮೊಳಗಿನ ಶಕ್ತಿ ದೊಡ್ಡದು. ಹಿಂದೆ ಶುರು ಮಾಡಿ, ನಾಳೆ ದೇಶವೇ ನಿಮ್ಮನ್ನು ನೋಡುತ್ತೆ. ಇಂತಹ ಇನ್ನಷ್ಟು ಪ್ರೇರಣಾದಾಯಕ ಕಥೆಗಳಿಗಾಗಿ ನಮ್ಮ ಜೊತೆ ಇರಿ. ಕಥೆಯನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.